ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಈ ಸಪೋರ್ಟಿಗೆ ತುಂಬ ಥ್ಯಾಂಕ್ಸ್. ಹೆಲ್ದಿಯಾಗೂ ಇರಬೇಕು, ನಮ್ಮ ಸ್ವೀಟ್ ತಿನ್ನೋ ಆಸೆನೂ ಬೈಕೇನು ಈಡೇರಿಸ್ಕೋಬೇಕು ಅನ್ನೋರಿಗೆ ಇಲ್ಲೊಂದು ಹೆಲ್ದಿ ಪಾಯಸದ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ನಾನಿವತ್ತು ಪಾಯಸ ಮಾಡ್ಕೊಳ್ತಾ ಇರೋದು ಬಂದು ಗೋಧಿ ನುಚ್ಚು ಸಿಗುತ್ತಲ್ಲ, ಬ್ರೋಕನ್ ವೀಟ್, ಅದರಿಂದ ನಾನು ಪಾಯಸ ಮಾಡ್ತಾ ಇದ್ದೀನಿ ಇವತ್ತು. ಅದಕ್ಕೆ ಮೇನಾಗಿ ಬೇಕಾಗಿರೋದು ತೆಂಗಿನ ಹಾಲು. ಇದಕ್ಕೆ ನಾನು ಒಂದು ತೆಂಗಿನಕಾಯಿ ತೊಗೊಂಡು ಅದನ್ನು ಫುಲ್ ಇಡೀ ಒಂದು ತೆಂಗಿನಕಾಯಿನ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿ ಫಸ್ಟ್ ಹಾಲನ್ನು ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಸೆಕೆಂಡ್ ಹಾಲಲ್ಲಿ ಅದೇ ಥರ ಎರಡನೇ ಸಲ ಮಿಕ್ಸಿ ಮಾಡಿಕೊಂಡು ಸೆಕೆಂಡ್ ಹಾಲಲ್ಲಿ ಇಲ್ಲಿ ನಾನು ಗೋಧಿ ಅಂದರೆ ಬ್ರೋಕನ್ ವೀಟ್ಸನ್ನು ನಾನಿಲ್ಲಿ ಕುಕ್ಕರಲ್ಲಿ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಕುಕ್ಕರಲ್ಲಿ ಫಸ್ಟಿಗೆ ಇದು 2 ವಿಷಲ್ ತೆಗೆದುಕೊಂಡ್ರೆ ಸಾಕಾಗುತ್ತೆ. ತಣ್ಣಗಾದ್ಮೇಲೆ ಅದನ್ನು ಓಪನ್ ಮಾಡಿ ನಿಮಗೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಸೇರಿಸ್ಕೊಂಡು ಅದನ್ನು ಇನ್ನೂ 1 ವಿಸಲ್ ತೊಗೊಂಡ್ರೆ ಸಾಕಾಗುತ್ತೆ ಗೈಸ್. 1 ವಿಸಲ್ ಆದಮೇಲೆ ಹಾಗೆ ಮುಚ್ಚಳ ತೆಗೆದು ನಾವು ಗ್ಯಾಸಲ್ಲೇ ಇಟ್ಟು ಅದು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿಗೆ ಬರಬೇಕು. ಅದಕ್ಕೆ ನಾನು ಸೈಡಲ್ಲಿ ಅದನ್ನು ಹಾಗೆ ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಗಾರ್ನಿಷಿಗೆ ಬೇಕಾಗಿ ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ತುಪ್ಪ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ಸನ್ನು ಅಂದರೆ ಬಾದಾಮಿ ಮತ್ತು ದ್ರಾಕ್ಷಿ, ನಿಮಗೆ ಏನು ಕ್ಯಾಶು, ನೀವು ಏನು ಸೇರಿಸ್ಕೋಬೇಕನ್ಸುತ್ತೆ ನಿಮಗೆ ಅದನ್ನು ನೀವು ಎಕ್ಸ್ಟ್ರಾ ಡ್ರೈ ಫ್ರೂಟ್ಸನ್ನು ನೀವು ಆ್ಯಡ್ ಮಾಡ್ಕೊಬೋದು. ಈಗ ಮನೇಲಿ ತಂದಿರೋದು ನಾನು ಏನು ಇತ್ತು ಅದನ್ನಷ್ಟೇ ನಾನು ಇಲ್ಲಿ ಹಾಕೊತಾ ಇದ್ದೀನಿ ಗೈಸ್. ಅಡಿಷ್ನಲ್ ಆಗಿ ನಿಮಗೆ ಎಕ್ಸ್ಟ್ರಾ ಸೇರಿಸ್ಕೋಬೇಕು ಅಂತ ಅಂದರೆ ನೀವು ಹಾಕೊಳ್ಬೋದು, ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದೇನು ತುಪ್ಪದಲ್ಲಿ ಹುರ್ಕೊಂಡಿರೋದನ್ನು ಅಲ್ಲೆಲ್ಲ ಅದರ ಮೇಲೆ ಪಾಯಸಕ್ಕೆ ಹಾಕಿ 1 ಕಪ್ ದಪ್ಪ ಹಾಲನ್ನು ನಾನು, ಅಂದರೆ ಇಲ್ಲಿ ದನದ ಹಾಲು ಯೂಸ್ ಮಾಡ್ತಾ ಇಲ್ಲ ನಾನು, ನೆನಪಿರಲಿ ತೆಂಗಿನ ಹಾಲನ್ನು ನಾನು ತೆಗೆದಿಟ್ಕೊಂಡಿದ್ದೆ. ಅದನ್ನೇ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ ಮೇಲೆ ಸೈಡಿಂದ ಮೇಲೆ ಫುಲ್ ಹಾಕಿ ಹಾಲನ್ನು ಹಾಕಿ ನಾನು ಮುಚ್ಚಿಡ್ತಾ ಇದ್ದೀನಿ. 2 ನಿಮಿಷ ಮುಚ್ಚಿಟ್ಟು ಅದಕ್ಕೆ ಸ್ಮೆಲ್ಲಿಗೆ ಬೇಕಾಗಿ ಇಲ್ಲಿ ಕಾರ್ಡಮೋನ್ ಅಂದರೆ ಏಲಕ್ಕಿನ ಹುಡಿ ಮಾಡಿ ಸ್ವಲ್ಪ ಮೇಲ್ಗಡೆ ಹಾಕ್ತಾ ಇದ್ದೀನಿ ಗೈಸ್. ಅದನ್ನು ಫಸ್ಟಿಗೆ ಇದರೊಟ್ಟಿಗೆ ಹಾಕಿದ್ರು ಚೆನ್ನಾಗಿರುತ್ತೆ, ಆದರೆ 2 ನಿಮಿಷ ಮುಚ್ಚಿಟ್ಟು ಮತ್ತೆ ತೆಗೆದು ಮತ್ತೆ ಏಲಕ್ಕಿನ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಟ್ರು ಚೆನ್ನಾಗಿ ಬರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ, ಮಕ್ಳಿಗೂ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ.